ಗುಂಡಗಿರಿ ನೀವು ನಡೆಸ್ತೀರಾ? ನಾವು ಎಲ್ಲ ಒಟ್ಟಿಗಿದ್ದೇವೆ, ಬನ್ನಿ. ನಾವು ಎಲ್ಲ ಒಟ್ಟಿಗಿದ್ದಾಗ ಬನ್ನಿ, ನಿಮ್ಮ ಗುಂಡಗಿರಿ ನಡೆಸಿ. JCB ಎದುರಿಗೆ ನಾವು ಮಲಗಲಿಕ್ಕೆ ತಯಾರಿದ್ದೇವೆ. ಯಾವ ಸಂಕಷ್ಟ ಬಂದ್ರು ನಮ್ಮ ಈ ಒಗ್ಗಟ್ಟನ್ನು ನಾವು ಮುರಿಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಧರ್ಮದವರು ಜೊತೆಗೂಡಿ ನಾವು ಬಾಳ್ತಾ ಇದ್ದೇವೆ. ಈ ಒಂದು ಯೋಜನೆಯಿಂದಾಗಿ ನಾವುಗಳೇ ಕಚ್ಚಾಡುವ ದಿವಸಗಳು ಮುಂದೆ ಬರಬಹುದು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಅಲ್ಲಿ Look at DL, go back, go back, go back. Look at DL, go back, go back, go back. Look at DL, go back, go back, go back. Look at DL, go back. Go back, go back. Go back, go back. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? Go back, go back. Look at DL, go back, go back. ಹೇಳ್ತಾ ಇದ್ದಾರೆ. ಉಡುಪಿಯಿಂದ ತೆಲಂಗಾಣವನ್ನು ದಾಟಿ ಬೋಲೋ ಭೂಮಾತಾ ಕಿ ಬಂಧುಗಳೇ, ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನಮ್ಮ ಸ್ಟಾರ್ಲೈಟ್ ಕಂಪನಿ ಏನಿದೆ, ಈ ಟ್ರಾನ್ಸ್ಮಿಷನ್ ಲೈನ್ಸ್ ಹಾಕುವಾಗ ಯಾವ ಪ್ರೊಸೀಜರ್ಸ್ ಗಳನ್ನು, ಯಾವ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಗಳನ್ನು ಪಾಲಿಸಿ ಈ ಭಾರತದಲ್ಲಿ ಬಹಳ ಒಂದು ದೊಡ್ಡ ಕಂಪನಿ ಆಗಿದೆ. ಅವರಿಗೆ ಯಾವ ರೂಲ್ಸ್ ಗಳು ಲಾಗು ಆಗುವುದಿಲ್ಲ. ಹೆಚ್ಚಾಗಿ ನೀವು ಹೈವೇ ವಿಸ್ತರಣೆ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಇಂಡಸ್ಟ್ರಿಗಳು ಬಂದವೆ, ಬಹಳಷ್ಟು ನ್ಯಾಷನಲ್ ಹೈವೇಸ್ ಗಳು ಆದವೆ. ನಾವು ಜಾಗ ಬಿಟ್ಟು ಕೊಟ್ಟಿದ್ದೇವೆ, ನಿಮ್ಮ ಅಭಿವೃದ್ಧಿಗಾಗಿ ಜಾಗ ಬಿಟ್ಟು ಕೊಟ್ಟಿದ್ದೇವೆ. ಆದ್ರೆ ಇಲ್ಲಿ ಜಾಗ ಬಿಟ್ಟು ಕೊಡುವಾಗ ನಮ್ಮನ್ನ ನೀವು ಕೇಳಲಿಲ್ಲ, ನಮ್ಮ ಹತ್ರ ನೀವು ಏನು ಕಂಪೆನ್ಸೇಷನ್ ಕೊಡ್ಲಿಲ್ಲ. ನಮ್ಗೆ ಏನು ನೀವು ಉತ್ತರ ಕೊಡದೆ ಸೀದಾ ನೇರ ಕೆಲಸ ಮಾಡ್ತಾ ಇದ್ದೇವೆ. ಇದು ಗುಂಡಗಿರಿ ಅಲ್ಲದೆ ಮತ್ತೇನು? ಗುಂಡಗಿರಿ ನೀವು ನಡೆಸ್ತೀರಾ? ನಾವು ಎಲ್ಲ ಒಟ್ಟಿಗಿದ್ದೇವೆ, ಬನ್ನಿ. ನಾವು ಎಲ್ಲ ಒಟ್ಟಿಗಿದ್ದಾಗ ಬನ್ನಿ, ನಿಮ್ಮ ಗುಂಡಗಿರಿ ನಡೆಸಿ. JCB ಎದುರಿಗೆ ನಾವು ಮಲಗಲಿಕ್ಕೆ ತಯಾರಿದ್ದೇವೆ. ಯಾವ ಸಂಕಷ್ಟ ಬಂದ್ರು ನಮ್ಮ ಈ ಒಗ್ಗಟ್ಟನ್ನು ನಾವು ಮುರಿಲಿಕ್ಕೆ ಬಿಡುವುದಿಲ್ಲ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲ ಧರ್ಮದವರು ಜೊತೆಗೂಡಿ ನಾವು ಬಾಳ್ತಾ ಇದ್ದೇವೆ. ಈ ಒಂದು ಯೋಜನೆಯಿಂದಾಗಿ ನಾವುಗಳೇ ಕಚ್ಚಾಡುವ ದಿವಸಗಳು ಮುಂದೆ ಬರಬಹುದು. ಆದ್ದರಿಂದ ನಾವು ಇವತ್ತು ಏನು ಸಂತ್ರಸ್ತರಿದ್ದೇವೆ ಅದನ್ನು ಬಿಟ್ಟು ಎಲ್ಲರೂ ನಾವು ಜೊತೆ ಸೇರಬೇಕಾಗಿದೆ. ಸರ್ಕಾರದ ಗಮನವನ್ನು ಸೆಳೆಯಬೇಕಾಗಿದೆ. ಕಳೆದ 4.5 ವರ್ಷದಿಂದ ಸಂಘಟನೆಯ ಪದಾಧಿಕಾರಿಗಳು, ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನಲ್ಲಿ ನಾವು ಕದ ತಟ್ಟಿದ್ದೇವೆ. ಅಲ್ಲಿ ನಮಗೆ ನ್ಯಾಯವಿದೆಯಾದ್ರೂ ಈ ಒಂದು ಕಂಪನಿ, ಸ್ಟರ್ಲಿಂಗ್ ಕಂಪನಿ ಏನಿದೆ, ನಮ್ಮನ್ನು ಬಲವಂತಾಗಿ ಈ ಒಂದು ಕಂಪನಿಯನ್ನು, ಈ ಒಂದು ಯೋಜನೆಯನ್ನು ಅಳವಡಿಸಲಿಕ್ಕೆ ಮುಂದೆ ಬಂದಿದೆ. ಆದ್ದರಿಂದ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಅನ್ನ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮೂಲಕ ನಾವು ಕೆಲವೇ ಮಂದಿ ಆದ್ರೂ ಸಹ ಈ ಒಂದು ಯೋಜನೆಗೆ ವಿರೋಧಿಸುತ್ತಾ ಈ ಒಂದು ಯೋಜನೆಯನ್ನು ಕೈಗೊಳ್ಳುವವರಿದ್ದೇವೆ. ಆದ್ದರಿಂದ ಸಾರ್ವಜನಿಕರು ತಾವೆಲ್ಲರೂ ಬಂದಿದ್ದೀರಿ, ನೀವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವು ಯಾವುದೇ ಧರ್ಮ, ಜಾತಿ, ಭೇದ, ಮತ ಭೇದ ಇಲ್ಲದೆ, ಯಾವುದೇ ಪಕ್ಷವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ. ಈ ಯೋಜನೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಾವೆಲ್ಲರೂ ಜೊತೆ ಸೇರಿ ನಾವೊಂದು ಅಕ್ಕೋತ್ತಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ವಿರಮಿಸುವುದಿಲ್ಲ ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಂಡಿಸ್ತಾ ಇದ್ದೇವೆ. ಮುಂದೆ ನಾವು ಜಿಲ್ಲಾಧಿಕಾರಿಯವರನ್ನು ಭೇಟಿ ಆಗ್ತೇವೆ, ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತಿದ್ದೇವೆ. ನಮ್ಮ ಐವನ್ ಡಿಸೋಜರವರು ನಮ್ಮ ಈ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡುವ ಮೂಲಕ ಎತ್ತುತ್ತೇನೆ, ಎಲ್ಲರನ್ನು ಜೊತೆಗೂಡಿಸ್ತೇನೆ, ನಿಮಗೆ ನ್ಯಾಯ ಒದಗಿಸಿಕೊಡ್ತೇನೆ ಎಂಬ ಭರವಸೆಯನ್ನು ನೀಡಿರುತ್ತಾರೆ.